ಹಾಯ್ ಹೆಲೋ ನಮಸ್ಕಾರ. ಮಡಿಕೇರಿ, ಕೊಡಗು, ಕೂರ್ಗ್ ಹೆಸರು ಕೇಳಿದ್ರೆ ಎಲ್ಲರಿಗೂ ಒಂಥರ ಥ್ರಿಲ್ ಆಗುತ್ತೆ, ಕೂಲ್ ಫೀಲ್ ಆಗುತ್ತೆ, ಮಳೆ ನೆನಪಾಗುತ್ತೆ, ನೇಚರ್ ಕಣ್ ಮುಂದೆ ಬರುತ್ತೆ, ಗ್ರೀನ್ ಮೈಂಡ್ಗೆ ಬರುತ್ತೆ. ಇಲ್ಲಿನ ಸೌಂದರ್ಯ ಸವಿಯಲು ಬೇರೆ ಊರು ರಾಜ್ಯಗಳಿಂದ ಪ್ರವಾಸಿಗರ ಹಿಂಡೆ ಬರುತ್ತೆ. ಇವರು ಕೊಡಗನ್ನ ಲಿಟಲ್ ಕಾಶ್ಮೀರ್ ಅಂತಾನೂ ಕರೀತಾರೆ. ದಿನೇ ದಿನೇ ಕೊಡಗಿಗೆ ಪ್ರವಾಸಿಗರು ಜಾಸ್ತಿನೇ ಆಗ್ತಾ ಇದ್ದಾರೆ. ಪ್ರವಾಸಿ ತಾಣಗಳನ್ನ ನೋಡಿ ಹೋಮ್ ಸ್ಟೇಸ್, ರೆಸಾರ್ಟ್ ಅನ್ನೋ ಸ್ಥಳಗಳಲ್ಲಿ ಸಖತ್ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿನ ಜನರು ಪ್ರವಾಸಿಗರನ್ನ ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿಗೆ ಬರೋ ಪ್ರವಾಸಿಗರು ಏನ್ ಮಾಡ್ತಾ ಇದ್ದಾರೆ? ಕೊಡಗನ ನೇಚರ್ ನ ಹಾಳು ಮಾಡ್ತಾ ಇದ್ದಾರೆ. ಬರ್ಬರ್ತಾ ಹೋಮ್ ಸ್ಟೇಸ್, ರೆಸಾರ್ಟ್ ಜಾಸ್ತಿನೇ ಆಗ್ತಾ ಇದೆ. ಅದು ಕೂಡ ಹೊರಗಿನಿಂದ ಬಂದು ಮಾಡಿದವರೇ ಜಾಸ್ತಿ ಅನ್ಕೋತೀನಿ. ಬರ್ಲಿ, ಪರವಾಗಿಲ್ಲ. ಆದ್ರೆ ಕುಡಿದು ತಿಂದು ದಾರಿಯಲ್ಲಿ ಬಿಸಾಡಿ ಹೋಗೋದು ಎಷ್ಟು ಸರಿ ಅಂತ ಹೇಳಿ? ಅವರವರ ಮನೆಗಳಲ್ಲಿ, ಅವರವರ ಸ್ಥಳಗಳಲ್ಲಿ ಹೀಗೆ ಮಾಡ್ತಾರ? ನಾನು ಕಾಲೇಜ್ಗೆ ಹೋಗುವಾಗ ಈ ಸ್ಥಳ ಎಷ್ಟು ಚೆನ್ನಾಗಿತ್ತಂದ್ರೆ ಹಸಿರು ಬಣ್ಣದಿಂದ ತುಂಬಿತ್ತು. ಆದ್ರೆ ಈ ಹಿಂದೆ ಈ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಖಾಲಿ ಬಾಟಲ್ಸ್, ಪೇಪರ್, ಪ್ಲಾಸ್ಟಿಕ್, ಕಸದ ರಾಶಿ ನೋಡಿ ನನಗೆ ತುಂಬಾ ಬೇಸರವಾಯ್ತು. ಇಲ್ಲಿಯ ಸ್ಥಳೀಯರು ಹಾಗೂ ನಗರಸಭೆ ಮೆಂಬರ್ಸ್ ಇದ್ರ ಬಗ್ಗೆ ಕಾಳಜಿ ವಹಿಸಿ ಕಸಗಳನ್ನ ತೆಗೆಸಿ ಇನ್ನು ಮುಂದೆ ಕಸ ಹಾಕಿದವರಿಗೆ ದಂಡ ಅಥವಾ ಶಿಕ್ಷೆ ವಿಧಿಸಿ ಮಡಿಕೇರಿ ನಮ್ಮ ಸ್ಥಳವನ್ನು ಕ್ಲೀನ್ ಟೌನ್ ಆಗಿ ಮಾಡ್ಬೇಕೆಂದು ಬಯಸ್ತೇನೆ. ಹಾಗೂ ನಿಮ್ಮ ಸ್ನೇಹಿತರಿಗೆ ಇಲ್ಲಿ ಅಂತಲ್ಲ, ಬೇರೆಲ್ಲೂ ಕಸವನ್ನು ದಾರಿಯಲ್ಲಿ ಬಿಸಾಡದೆ ಕಸದ ಬುಟ್ಟಿಗೆ ಹಾಕುವಂತೆ ಹೇಳುವ ಪ್ರಯತ್ನ ಮಾಡಿ ಅಂತಾನು ಹೇಳ್ತೀನಿ.